ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕರ್ನಾಟಕ ಟಿವಿ ಹಾಗೂ AD6 ಸಹಯೋಗದೊಂದಿಗೆ ಇವತ್ತು ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡಿರುವಂಥದ್ದು. ನಾನೀಗ ಸದ್ಯ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಿಂದ ಪ್ರಾರಂಭವಾಗಿರುವಂಥದ್ದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಪ್ರಾರಂಭವಾಗಿರುವಂಥದ್ದು. ಇದುವರೆಗೂ ನಾನು ಆಗಲೇ ಹೇಳಿದೆ, ಕೇವಲ ರಾಜಕಾರಣ ಸುದ್ದಿ ವಿಷಯದಲ್ಲಿ ಮಾತ್ರ ಇದ್ವಿ. ಅದನ್ನು ಹೊರತುಪಡಿಸಿ ಆಚರಣೆ, ಹಬ್ಬ ಹರಿದಿನ ಇದ್ರ ಬಗ್ಗೆ ಕೈ ಹಾಕಿದಾಗ ಅದನ್ನು ತುಮಕೂರು ಜಿಲ್ಲೆ ತುರುವೇಕೆರೆನಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮೊದಲನೇದಾಗಿ ನಮ್ಮ ಪುಣ್ಯ ಮತ್ತು ಒಂದು ಒಳ್ಳೆ ಅವಕಾಶ ಅದು ಮಾಡಿಕೊಟ್ಟಿದ್ದೀರಿ. ಒಂದ್ಸಗಿ ತುರುವೇಕೆರೆ ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಈ ಒಂದು ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸ್ತೀನಿ. ಇಲ್ಲಿಂದನೇ ನಮ್ಮ ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಏನು ಈ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ, ಇಲ್ಲಿಂದ ಚಾಲನೆ ಸಿಕ್ಕಿದೆ. ನನಗೆ ಫಸ್ಟಲ್ಲೂ ಈ ಥರ ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಇದೇ ಫಸ್ಟು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ಕರ್ನಾಟಕ ಟಿವಿ ಮತ್ತು AD6. ತುಂಬ ಟಫ್ ಇದೆ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಎಕ್ಸೈಟ್ಮೆಂಟ್ ಇದೆ ಯಾರಿಗೆ ಬರುತ್ತೆ ಫಸ್ಟು ಸೆಕೆಂಡ್ ಥರ್ಡು ಅಂತ. ತುಂಬ ಖುಷಿ ಆಗ್ತಿದೆ ಹಾಕಿದ್ದಕ್ಕೆ. ಸೊ ತುಂಬ ಖುಷಿ ಆಗ್ತಿದೆ. ತುರುವೇಕೆರೆ ತಾಲೂಕಿನಲ್ಲೂ ಈ ಥರದ್ದು ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದಾರೆ ಅಂತಂದೇಳಿ ತುಂಬ ಖುಷಿ ಆಗ್ತಾಯಿದೆ. ಭಾಗವಹಿಸೋದಕ್ಕೆ ತುಂಬ ಮನಸ್ಫೂರ್ತಿಯಾಗಿ ತುಂಬ ಖುಷಿಯಾಗಿದ್ದೀನಿ. ಹೊಸ ವರ್ಷದ ಮೊದಲನೇ ಪ್ರಯತ್ನ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕರ್ನಾಟಕ ಟಿವಿ ಚಾನಲ್ ಅತ್ಯುತ್ತಮವಾಗಿ ಬೆಳೀಲಿ. ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವರು ಈ ಮೊದಲ ಬಹುಮಾನದ ಮೊತ್ತವನ್ನ ಅಧ್ಯಕ್ಷರು ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್. ರಾಧಾ ಮಣಿ, ಎಸ್ ಈಗ ನಮ್ಮ ಮಂಜುನಾಥ್ ಅವ್ರನ್ನ ಕರಿತೀನಿ. ಜೀನಿ ಮಾರ್ಕೆಟಿಂಗ್ ಹೆಡ್ ಮಂಜುನಾಥ್ ಅವರು ಈಗ ರಾಧಾಮಣಿ ಅವ್ರಿಗೆ ಇದನ್ನ ಬಹುಮಾನ ವಿತರಣೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರೂ ಜೋರ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಂತ ಕೇಳ್ಕೊತೀವಿ. ಕರ್ನಾಟಕ ಟಿವಿ AD6 ಹಾಗೆ ಸಪ್ತಗಿರಿ NPS ಯೂನಿವರ್ಸಿಟಿ, ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಹಾಗೆ KMF ನಂದಿನಿ ವತಿಯಿಂದ ಇವತ್ತಿನ ತುರುವೇಕೆರೆಯ 3ನೇ ಬಹುಮಾನವನ್ನ ಈ ರಂಗೋಲಿ ಪಡೆದಿರುವುದು ಮೋಹನ್ ಕುಮಾರಿ ಅವರು. ನಾವು ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಬಂದು ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಹಾಕಿದ್ರಲ್ಲ, ನಮಗೆ ಬರುತ್ತಾ ಬಿಡುತ್ತಾ ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು, ಮಾಡಿದ್ದು. ಅಂದರೆ ತುಂಬ ಖುಷಿ ಆಯಿತು ಸರ್. ಸಡನ್ನಾಗಿ ಬಂದು ರಂಗೋಲಿ ಹಾಕಿದ್ದು, ಹಾಗಾಗಿ ತುಂಬ ಖುಷಿ ಆಯಿತು ಸರ್. ಇದೊಂದು ಸ್ಪರ್ಧೆ ಏರ್ಪಾಡು ಮಾಡಿದ್ರೆ ತುಂಬ ಖುಷಿ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಪರ್ಚುನಿಟಿಯಿಂದ ಒದಗಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶ ಸಿಕ್ಕೈತೆ, ಅದರಲ್ಲೂ ಪ್ರೈಸ್ ಬಂದೈತೆ, ನಂಗೆ ಡಬಲ್ ಖುಷಿ ಆಗ್ತೈತೆ. ಇನ್ನೂ ಮುಂದುವರಿಸ್ಬೇಕು, ಇದನ್ನು ಮಾಡೋಣ ಅಂತ ಇನ್ನೂ ಹುಮ್ಮಸ್ ಜಾಸ್ತಿ ಆಗ್ತಿದೆ. ಸಿಕ್ಕಿದ ಅವಕಾಶಗಳನ್ನ ಎಂದೂ ಬಿಡಬಾರ್ದು ಅಂತ ಅನ್ನಿಸ್ತಾ ಇದೆ. ನನಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಕರ್ನಾಟಕ ಟಿವಿ ಅವ್ರಿಗೆ. ತುಂಬ ಖುಷಿ ಆಗ್ತಿದೆ. ವಿತೌಟ್ ಪ್ರಿಪ್ರೇಷನ್ ಬಂದ್ವಲ್ಲ, ಇದಕ್ಕಿಂತ ಖುಷಿ. ಇನ್ನು ಮುಂದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಕ್ಕಂಥ ಭಾವನೆ ಬರ್ತಾ ಇದೆ. ಇದುವರೆಗೂ ನಾವು ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಇದೇ ಫಸ್ಟು. ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಅಂತ ಬಂದ್ವಿ. ಇದನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಇನ್ನು ಮುಂದಕ್ಕೆ ಬೇರೆ ಪ್ರೋಗ್ರಾಮ್ಗಳು ಭಾಗವಹಿಸಬೇಕು ಅಂತಕ್ಕಂತಹ ನಮಗೆ ಆಸಕ್ತಿ ಬರ್ತಾ ಇದೆ ಸರ್. ತುಂಬ ಖುಷಿ ಆಗ್ತಿದೆ. ಇದು ಎಲ್ಲ ಒಂದು ಕಲೆನೆಯ. ಹಾಡು ಹೇಳೋದು ಒಂದು ಕಲೆ, ಇದು ರಂಗೋಲಿ ಬಿಡೋದು, ಎಲ್ಲರಿಗೂ ಒಂದೊಂದು ಕಲೆ ಇರುತ್ತೆ. ನಾನು ನೋಡೋಕ್ಕೆ ಅಂತ ಬಂದೆ. ಅದರೊಳಗೆ ನನಗೆ ಬರೋ ರಂಗೋಲಿನ ಯಾಕೆ ಬಿಡಬಾರ್ದು ಅಂತೇಳಿ, ನನಗೆ ಆಗದಿದ್ರೂ ಸಹಿತ ಒಂದು ರಂಗೋಲಿ ಬಿಡೋಣ ದೇವ್ರ ಮುಂದೆ ಅಂತೇಳಿ ನಾನು ಬಂದಿದ್ದೀನಿ. ಆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಟಿವಿ ಅವರಿಗೆ ವಂದನೆ. ತುಂಬ ಖುಷಿ ಆಯಿತು. ರಂಗೋಲಿ ಸ್ಪರ್ಧೆ ಮಾಡಿ ಮಹಿಳೆಯರು ಯಾವಾಗಲೂ ಮನೇಲೇ ಇರ್ತಾರೆ. ಈ ಥರ ಒಂದು ಸಾರ್ವಜನಿಕರ ಎದುರಿಗೆ ನಮಗೂ ಒಂದು ಇದು ಕೊಟ್ಟಿದ್ದಕ್ಕೆ ಕರ್ನಾಟಕ ಟಿವಿ ಕಡೆಯಿಂದ ತುಂಬ ಖುಷಿಯಾಗುತ್ತೆ. ಇವತ್ತೇನು ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಆಯೋಜನೆ ಮಾಡಿರೋದು ತುಂಬ ಮಹಿಳೆಯರಿಗೆ ಉಪಯೋಗ ಆಗೋಂಥ ಕಾರ್ಯ ಇದು. ಯಾಕೆಂದರೆ ಹೆಚ್ಚು ಮಹಿಳೆಯರು ಮನೆಯಲ್ಲೇ ಮನೆ ಕೆಲಸ ಆಯಿತು ಅವರಾಯಿತು ಅಂತ
ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಇಂಥ ಹೊರಗಡೆ ಬಂದಾಗ ಒಂದು ಖುಷಿ, ಮನಸ್ಸಿಗೆ ಉಲ್ಲಾಸ, ಲವಲವಿಕೆ ಮತ್ತು ಅವರಲ್ಲಿ ಭಯ ಇರೋವಂಥ ಗುಣಗಳು ಸ್ವಲ್ಪ ಹೋಗ್ಲಾಡಿಸಿ ಸ್ವಲ್ಪ ಮೋಟಿವೇಶನ್ ಕೊಡೋ ಅಂಥದ್ದು ಇಂಥ ಕಾರ್ಯಕ್ರಮಗಳು ಆಗಬೇಕು, ಜರುಗಬೇಕು. ನೀವು ನಮ್ಮ ಕಡೆ ತಂದಿರೋದು ತುಂಬ ಉಪಯೋಗ ಆಗಿದೆ. ನಾನು ಬಂದಿದ್ದು ಮಗನಿಗೆ ಹೆಲ್ಪ್ ಮಾಡಿಕೊಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದೆ. ಇಲ್ಲೆಲ್ಲ ನೀವು ಕರ್ನಾಟಕ HAD6 ಅವ್ರ ಕಡೆಯಿಂದ ಇಷ್ಟು ಮಹಿಳೆಯರಿಗೆ ಅವಕಾಶ ಕೊಟ್ಟು ತುಂಬ ಖುಷಿ ಆಯಿತು. ಇಲ್ಲಿ ಕಾಂಪಿಟೇಟಿವ್ ಹೆಣ್ಮಕ್ಳು ಮಾಡ್ತಾ ಇರೋದು ಒಂದು ಖುಷಿ ಅನ್ನೋದು ವಿಚಾರ ಇದೆ. ಕಲೆನ ಆಚೆ ಆಗ್ತಾ ಇರೋದು, ಅವನಿಗೆ ಹೆಲ್ಪ್ ಮಾಡೋಣ ಅಂತ ಬಂದು ನನಗೆ ಇಲ್ಲೆಲ್ಲ ಕಾಂಪಿಟೇಟ್ಗಳು ನೋಡಿ ಖುಷಿಯಾಗಿ ನಾನು ಕಾಂಪಿಟೇಟ್ ಮಾಡಿದ್ದೀನಿ. ಕರ್ನಾಟಕ TV HAD6 ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸೋಲು ಗೆಲುವು ಸೆಕೆಂಡ್ರಿ, ಅದು ಯಾರಿಗಾರು ಬರಲಿ, ಆದರೆ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ ನನಗೆ. ಹಂಗಾಗಿ ತುರುವೇಕೆರೆ ತಾಲೂಕಲ್ಲಿ ಈ ರಂಗೋಲಿ ಕಾಂಪಿಟೇಷನ್ ಇಟ್ಟಂತ ಕರ್ನಾಟಕ TVಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂತಹ ಹೆಣ್ಮಕ್ಳಿಗೆ ಈ ಥರ ಆಪರ್ಚುನಿಟೀಸನ್ನು ಕಲ್ಪಿಸಿಕೊಟ್ಟಿರೋದು ತುಂಬ ಖುಷಿ. ನಾವು ಯಾವತ್ತೂ ಸಹ ಈ ಥರ ಬಂದು ರಂಗೋಲಿಯನ್ನು ಹಾಕಿರಲಿಲ್ಲ, ಕಾಂಪಿಟೇಷನಲ್ಲಿ ಭಾಗವಹಿಸಿರಲಿಲ್ಲ. ಈಗ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮಹಿಳೆಯರಿಗೆ ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಅವಕಾಶ ಉಪಯೋಗಿಸ್ಕೊಂಡಿದ್ದೀವಿ. ನಮಗೆ ತುಂಬ ಖುಷಿ ಆಯಿತು. ನಾನೇ ರಂಗೋಲಿ ಹಾಕಬೇಕು ಅಂದ್ಕೊಂಡು ಬಂದಿರಲಿಲ್ಲ, ಆದರೂ ಇಲ್ಲಿ ಬಂದ ಮೇಲೆ ನಾನು ರಂಗೋಲಿ ಹಾಕಬೇಕು ಅಂತ ಖುಷಿ ಆಯಿತು. ಎಲ್ಲವನ್ನೂ ನೋಡಿ ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೂ ನಾನು ಭಾಗವಹಿಸಿದ್ದೀನಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದ್ರೆ ತುಂಬ ಇಷ್ಟ. ಇಂಥ ಸ್ಪರ್ಧೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು. ಅಂದರೆ ಈ ಥರ ಎಲ್ಲ ಎಲ್ಲೂ ಕಾಂಪಿಟೇಟ್ ಮಾಡಿಲ್ಲ. ನಾವು ಹಳ್ಳಿ ಜನ ಈಗ ಬಂದು ಈ ರೀತಿ ಎಲ್ಲ ಕಾಂಪಿಟೇಟ್ ಮಾಡಿ ಈ ರೀತಿ ಎಲ್ಲನೂ ಇದೆಯಾ ಅಂತ ನೋಡಿ ತುಂಬ ಖುಷಿ ಆಗ್ತಿದೆ. ಮೊದಲಿನಿಂದಲೂ ಎಣ್ಣೆಗೆ ರಂಗೋಲಿ ಅಂದರೆ ಅಷ್ಟೇ ಖುಷಿ. ಯಾಕೆಂದರೆ 2 ಚುಕ್ಕಿ ಇಕ್ಕಿ 4ನೇ ಚುಕ್ಕಿಗೆ ಅದನ್ನು ಸೇರಿಸಿ ಎಣ್ಣು ಅಷ್ಟು ಇದು ಮಾಡ್ತಿದ್ದಾಗ ಇಲ್ಲಿ ಒಂದು ವೇದಿಕೆ ಕೊಟ್ಟಿದ್ದೀರಲ್ಲ, ನಿಮಗೆ ಪ್ರಪ್ರಥಮವಾಗಿ ಕರ್ನಾಟಕ TV ವೇದಿಕೆಗೆ ನಾವು ತುಂಬ ಆಭಾರಿಯಾಗಿದ್ದೀವಿ ನಮ್ಮ ತಾಲೂಕಿನ ಕಡೆಯಿಂದ. ರಂಗೋಲಿ ಬಿಡೋದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕೃತಿ. ಅದು ಅಂಥ ಒಂದು ಶುಭ ಕಾರ್ಯವನ್ನು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಇಟ್ಟಿದ್ದಾರೆ. ಖಂಡಿತ ಶುಭವಾಗುತ್ತೆ ಅಂತ ಹೇಳಿ ಕರ್ನಾಟಕ TV ಅವರಿಗೆ, ನಮ್ಮ ತುರುವೇಕೆರೆಯಿಂದಲೇ ಅವರಿಗೆ ಇಡೀ ರಾಜ್ಯಾದ್ಯಂತ ಅವರಿಗೆ ಹೆಚ್ಚು ಪ್ರಶಂಸೆ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಮುಂದೆ ಮತ್ತೆ ಇಂಥ ಅವಕಾಶ TV ಅವರು ನಿಜಕ್ಕೂ ಕೊಟ್ಟರೆ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆಯಾಗೆ. ಯಾಕೆಂದರೆ ಎಲ್ಲ ಇವತ್ತು ಈ ಕರ್ನಾಟಕ TVಯ ಮುಖ್ಯಸ್ಥರು ತಾಂಡಿರ್ತಕ್ಕಂಥ ನಿರ್ಧಾರ ಬಹಳ ಶ್ಲಾಘನೀಯವಾದಂಥದ್ದು. ಈ ರಂಗೋಲಿ ಎನ್ನುವುದು ಇವತ್ತಿನಲ್ಲಿ ಹುಟ್ಟಿದ್ದಂಥದ್ದಲ್ಲ. ಇದು ತುಂಬ ಗ್ರಾಮೀಣ ಪ್ರದೇಶದಿಂದನೂ ಕೂಡ ಬೆಳೆದು ಬಂದಿರತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದನೂ ರಂಗೋಲಿ ಸ್ಪರ್ಧೆ ಆಯೋಜನೆಗೊಂಡಿದೆ. ಅದು ಇನ್ನೂ ಮುಂದುವರಿತಾ ಇದೆ. ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಮುಂದುವರಿಬೇಕು. ಈಗಿನ ಆಡಂಬರದ ಕಾಲದ ಹೆಣ್ಣುಮಕ್ಕಳು ಕೂಡ ಇದನ್ನು ಕಲಿತು ಗ್ರಾಮೀಣ ಸೊಗಡನ್ನು ಉಳಿಸಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಇಂದು ಈ TV ವತಿಯಿಂದ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರೋತ್ಸಾಹಕರಿಗೆ ಎಲ್ಲ ಮನರಂಜನೆ ಕೊಡುವಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಮಾಡಲಿ. ನಾವು ನಿಮಗೆ ಸಹಕಾರವನ್ನು ಕೊಡಲು ಸಿದ್ಧರಿದ್ದೇವೆ ಅಂತ ಹೇಳಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಇದಿಷ್ಟು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಬಗ್ಗೆ ತುರುವೇಕೆರೆ ತಾಲೂಕಿನ ಮಹಿಳೆಯರು ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ಕರ್ನಾಟಕ TV ಇನ್ನೂ ಹೆಚ್ಚಿನ ಸ್ಪರ್ಧೆಗಳನ್ನು ಮಾಡಲಿ, ನಾವು ಸಹಕಾರವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು, ಪ್ರೋತ್ಸಾಹವನ್ನು ಕೂಡ ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ HAD6 ಮತ್ತು ಕರ್ನಾಟಕ TV ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ.
ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ.